ಹೆಲೋ ವೀಕ್ಷಕರೇ, ಎಲ್ಲರಿಗೂ ಫಿಶ್ ಬೌಲ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾವು ಬಿಲ್ಲೆಕಳ್ಳಿಯಲ್ಲಿರುವ ಬ್ಯಾಂಗ್ಳೂರ್ ಬೆಟಾಸ್ ಅಂಗಡಿಗೆ ಬಂದಿದ್ದೀವಿ. ಸೊ ಬನ್ನಿ, ಬೆಟಾಸ್ಗಳು ಎಷ್ಟು ವೆರೈಟಿ ಇವೆ, ಅದಕ್ಕೆ ಫುಡ್ ಏನ್ ಹಾಕ್ಬೇಕು ಎಲ್ಲಾನ ಈ ವಿಡಿಯೋಲಿ ನೋಡೋಣ. ಸೊ ವಿಡಿಯೋನ ನೀವು ಮಾತ್ರ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಕಮ್ ಆನ್, ಲೆಟ್ಸ್ ಚೆಕ್ ಔಟ್ ಬ್ಯಾಂಗ್ಳೂರ್ ಬೆಟಾಸ್. ಹಾಯ್ ಸರ್. ಹಾಯ್, ನಿಮ್ಮ ಹೆಸರು? ಸೈಯದ್ ಅಂತ. ಅಂಗಡಿ ಹೆಸರೇನು ಸರ್? ಬ್ಯಾಂಗ್ಳೂರ್ ವಿಟಾಸ್. ನೀವು ಎಷ್ಟು ವರ್ಷದಿಂದ ಬೆಟಾ ಫಿಶ್ ಬಿಸ್ನೆಸ್ ಮಾಡ್ತಿದ್ದೀರಾ? ಬೆಟಾ ಫಿಶ್ ನಿಯರ್ಲಿ 15 ಇಯರ್ಸ್ ಆಯಿತು. ಸರ್, ಇಯರ್ಸ್. ಯಾಕೆ ಬ್ಯಾಂಗ್ಳೂರ್ ಬೆಟಾಸ್ ಅಂತ ಅಂಗಡಿ ಸ್ಟಾರ್ಟ್ ಮಾಡಿದ್ರಿ? ಅದು ಆಲ್ಮೋಸ್ಟ್ ನಂದೆಲ್ಲ ಬಿಸ್ನೆಸ್ ಮ್ಯಾಕ್ಸಿಮಮ್ ನಾನು ಬ್ಯಾಂಗ್ಳೂರ್ ಹೆಸರಿಂದ ನಿಂತಿರೋದು. ಬ್ಯಾಂಗ್ಳೂರ್ ಕಾರ್ಸ್ ಐತೆ, ಬ್ಯಾಂಗ್ಳೂರ್ ಪ್ರಾಪರ್ಟೀಸು, ಬ್ಯಾಂಗ್ಳೂರ್ ವಿಟಾಸ್. ನಾವು ಹುಟ್ಟಿದ್ದು ಬೆಳೆದಿರೋದು ಊರದ್ದು ಹೆಸರೇ ಹಾಕಿಕ್ಬಾರ್ದು, ಅದಕ್ಕೋಸ್ಕರ ಬ್ಯಾಂಗ್ಳೂರ್ ವಿಟಾಸ್. ನಿಮ್ಮ ಶಾಪ್ನಲ್ಲಿ ಎಷ್ಟು ಅಪ್ರಾಕ್ಸಿಮೇಟ್ಲಿ ಬೆಟಾ ಫಿಶ್ ವೆರೈಟೀಸ್ ಇದೆ? ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ವಿಟಾಸು ಬರುತ್ತೆ, ವೈಲ್ಡಲ್ಲೂ ಬರುತ್ತೆ, ಇಂಪೋರ್ಟೆಡು. ಈಗ ಬರುನ್ಸಾಯ್ ವೆರೈಟಿ ಇದೆ, ಜಾಪನೀಸ್ ವೆರೈಟಿ, ಅದು ಏಲಿಯನ್ ಐತೆ, ಇದು ಇಂಗ್ಲೀಷ್ ಐತೆ, ಅವತಾರ್ ಐತೆ. ಆಲ್ಮೋಸ್ಟ್ ಎಲ್ಲ ವೆರೈಟೀಸು ಸಿಕ್ಬಿಡುತ್ತೆ. ಪ್ರೀ ಆರ್ಡರ್ ಮೇಲೂ ಸಿಗುತ್ತೆ, ಶಾಪ್ ಒಂದು ವಿಸಿಟ್ ಮಾಡಿದ್ರು ಶಾಪಲ್ಲೂ ಸಿಗುತ್ತೆ. ಆ್ಯಂಡ್ ಈವನ್ ಆಲ್ ಓವರ್ ಇಂಡಿಯಾ ಡೆಲಿವರಿನೂ ಆಗುತ್ತೆ. ಸರ್, ಇದು ಬೆಟಾ ಫಿಶ್ನ ಹೇಗೆ ಸ್ಟಾರ್ಟ್ ಆಯಿತು? ಹಾಬಿನ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಾನೆ? ಇಲ್ಲ, ನಂದು ಹಾಬಿ. ಇನ್ನೂ ಹಾಬಿ ಥರಾನೇ, ಇದರಲ್ಲಿ ಏನೋ ಅಷ್ಟು ಮಾರ್ಜಿನ್ ಏನಿಲ್ಲ, ಬರೀ ಓಡಿಸ್ತಾ ಇರೋದಷ್ಟೇ. ಇನ್ನೂ ಹಾಬಿ ಥರಾನೇ ಇಕ್ಕಿರೋದು ನಾನು. ಸರ್, ಈಗ ನಮಗೆ ಒಂದೊಂದು ವೆರೈಟಿ ತೋರಿಸ್ಕೊಡ್ತೀರಾ? ಇವಾಗ ಬಿಟಾ ಕಲೆಕ್ಷನಲ್ಲಿ ನಮ್ಮ ಹತ್ರ ಇದು ಒಂದು ಅವತಾರ್ ವೆರೈಟಿ. ಇದಕ್ಕೆ ಅವತಾರ್ ಅಂತಾರೆ. ಇದು ಅವತಾರು, ಇದೂ ಅವತಾರ್ ವೆರೈಟಿ. ಅವತಾರಲ್ಲಿ ಸುಮಾರು ಕಲೆಕ್ಷನ್ಸ್ ಐತೆ, ಪೇರಲ್ಲೂ ಕಲೆಕ್ಷನ್ಸ್ ಐತೆ ನಿಮಗೆ. ಇವನ್ ಮೇಲ್ ಫಿಮೇಲು ಸಿಗ್ಬಿಡುತ್ತೆ. ಮೇಲ್ ಫಿಮೇಲ್ಸ್ ಇಲ್ಲ ಐತೆ ನೋಡಿ. ಇದು ಮೇಲ್ ಅವತಾರು, ಇದು ಫಿಮೇಲು. ಎಲ್ಲ ಆ್ಯಕ್ಟಿವ್ ಇರುತ್ತೆ ಫಿಶಸ್ಸು, ಯಾವುದು ವೀಕ್ ಇರಲ್ಲ. ಯಾವ್ದು ಫಿಶ್ ಮುಟ್ಟರು ನೀವು ಕ್ಲಿಯರಿಂಗ್ ಮಾಡುತ್ತೆ, ಆ್ಯಕ್ಟಿವ್ ಆಗಿರುತ್ತೆ ಫಿಶಸ್ ನಿಮಗೆ. ಆಮೇಲೆ ಇದು ಬಂದು ಬರುನ್ಸಾಯ್ ಅಂತ, ಜಾಪನೀಸ್ ವೆರೈಟಿ. ಇದು ಬರುನ್ಸಾಯ್. ಆಮೇಲೆ ಇದು ಬಂದು RGG ರೆಡ್ ಗೋಲ್ಡ್ ಗ್ಯಾಲಕ್ಸಿ ಅಂತಾರೆ. ಇದರಲ್ಲಿ ಸುಮಾರು ಕಲೆಕ್ಷನ್ ಐತೆ ರೆಡ್ ಗೋಲ್ಡ್ ಗ್ಯಾಲಕ್ಸಿಯಲ್ಲಿ. ಇಲ್ಲೂ ಐತೆ, ಇದು ರೆಡ್ ಗೋಲ್ಡ್ ಗ್ಯಾಲಕ್ಸಿ ಮೇಲ್. ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಕಲರ್ಸ್ ಎಲ್ಲ ನೀವು ಮುಂದೆ ಬಂದು ನೋಡ್ಬೋದು. ನಮ್ದೆಲ್ಲ ಫೀಡ್ ಬಂದು ರೆಡ್ ಓವರ್ ಫೀಡ್ ಇರುತ್ತೆ. ಇಲ್ಲೈತೆ, ಇಲ್ಲೂ ಐತೆ. RGG ಬಂದು ಫುಲ್ ಡಾರ್ಕ್ ರೆಡ್ ಬರುತ್ತೆ ನಿಮಗೆ, ಡಾರ್ಕ್ ರೆಡ್ ಬರುತ್ತೆ. ಇವು ಬಂದು RGG ಫೀಮೇಲ್. ಇದು ಫೀಮೇಲ್, RGG ಫೀಮೇಲು. ಇದು ಬಂದು ಬರುನ್ಸಾಯ್ ಫೀಮೇಲ್ಸ್. ಆಮೇಲೆ ಸಮುರಾಯ್ಸಲ್ಲಿ ಎರಡು ವೆರೈಟಿ ಐತೆ. ಒಂದು ಬಂದು ಇದು ನಾರ್ಮಲ್ ವೆರೈಟಿ ಸಮುರಾಯ್. ಇದು ನಾರ್ಮಲ್ ವೆರೈಟಿ ಸಮುರಾಯ್. ಆಮೇಲೆ ಇದು ಬಂದು ಇಂಪೋರ್ಟೆಡ್ ವೆರೈಟಿ ಸಮುರಾಯ್, ಸ್ನೋ ವೈಟ್ ಸಮುರಾಯ್ ಅಂತಾರೆ. ಇದು ಸ್ನೋ ವೈಟ್ ಸಮುರಾಯ್ ವೆರೈಟಿ. ಇದರಲ್ಲೂ ನಿಮಗೆ ಎರಡು ವೆರೈಟಿಯಲ್ಲೂ ಮೇಲ್ ಫೀಮೇಲ್ ಸಿಕ್ಬಿಡುತ್ತೆ. ಆಮೇಲೆ ನಿಮಗೆ ಎಲಿಫೆಂಟ್ ಇಯರ್ಸ್ ಐತೆ, ಎಲಿಫೆಂಟ್ ಇಯರ್ಸ್ ಮೇಲ್ಸ್. ಎಲಿಫೆಂಟ್ ಇಯರ್ ಹಾಫ್ ಫೂನ್. ಆಮೇಲೆ ಸಮುರಾಯ್ ಹಾಫ್ ಫೂನ್ಗಳೂ ಐತೆ. ಇದು ಸಮುರಾಯ್ ಹಾಫ್ ಫೂನು, ಇದೂ ಸಮುರಾಯ್ ಹಾಫ್ ಫೂನ್ಸ್. ಸಮುರಾಯ್ ಹಾಫ್ ಫೂನ್ಗಳೈತೆ, ಸಿಗುತ್ತೆ ನಿಮಗೆ. ಜಾಯಿಂಟ್ ವೆರೈಟೀಸು ಸಿಗುತ್ತೆ ನಿಮಗೆ. ಇದೆಲ್ಲ ಜಾಯಿಂಟ್ ವೆರೈಟೀಸ್. ಎಲ್ಲ ಫಿಶಸ್ಸು ನಿಮಗೆ ಆ್ಯಕ್ಟಿವ್ ಆಗಿರುತ್ತೆ. ವೀಕು ಆ ಥರ ಇನ್ಫೆಕ್ಟೆಡ್ ಇರೋದು ಫಿಶಸ್ ಇಲ್ಲ, ಎಲ್ಲ ಫಿಶಸ್ ಇರುತ್ತೆ. ಆಮೇಲೆ ವೈಲ್ಡ್ ಇಂಬ್ಲೀಸು, ಬ್ರೀಡಿಂಗ್ ಪೇರ್ಸು ಸಿಗುತ್ತೆ ನಿಮಗೆ. ಇದು ವೈಲ್ಡ್ ಇಂಬ್ಲೀಸ್ ವೆರೈಟಿ. ಇಂಬ್ಲೀಸ್ ವೆರೈಟಿ ಮೇಲ್ ಫಿಮೇಲ್ಸ್ ಎರಡೂ ಸಿಗ್ಬಿಡುತ್ತೆ ನಿಮಗೆ. ಇದು ಮೇಲು, ಸ್ವಲ್ಪ ಫಿಮೇಲ್ ಚಿಕ್ಕದಿದೆ, ಜಾಗ ಚಿಕ್ಕದು ಕೊಟ್ಟಿದ್ದೀವಿ ಅಂತ. ಇದು ಮೇಲ್. ಇದು ಎರಡು ಪೇರ್ ಐತೆ. ಇದು ಪೇರ್ ನಿಮಗೆ 1800 rupees ಆಗುತ್ತೆ. ಆಮೇಲೆ ನಿಮಗೆ ಈ ವೆರೈಟಿ ಸ್ಪೆಷಾಲಿಟಿ ಏನು ಬರುತ್ತೆ ಸರ್? ಇದು ವೈಲ್ಡ್, ನಿಮ್ಗೆ ಯೂಶಲಿ ಕಾಮನ್ಲಿ ಸಿಗಲ್ಲ. ಇದು ನ್ಯಾಚುರಲ್ ವೆರೈಟಿ, ಒರಿಜಿನಲ್ ಬ್ರೀಡ್ಸ್ ಏನು ಬರುತ್ತೆ ಇದರಿಂದಾನೇ ಇದೆಲ್ಲ ಬ್ರೀಡ್ಸ್ ಬಂದಿರೋದು. ಇಂಬ್ಲೀಸ್ ಅಂತಾರೆ ಇದಕ್ಕೆ ಹೆಸರು. ಇದು ನ್ಯಾಚುರಲ್ ಕಲರ್. ಇದು ಬಂದು ನಿಮಗೆ ಅವತಾರ್ ವೆರೈಟಿ ಲೈನೇಜ್. ಇದೆಲ್ಲ ಎಕ್ಸಾಟಿಕ್ಸ್ ವೆರೈಟೀಸ್ ಅಲ್ಲಿ ಬರುತ್ತೆ. ಮೊದಲು ಇದ್ರದ್ದು ಕಾಸ್ಟಿಂಗ್ ಎಲ್ಲ 7,000 8,000 ಇತ್ತು. ಈಗ ಇದ್ರದ್ದು ಪೇರ್ ಬಂದು ಕಾಸ್ಟಿಂಗು ನಿಮಗೆ 3,200 rupees ಪೇರ್ ಆಗುತ್ತೆ, ಮೇಲ್ ಫಿಮೇಲ್. ಇದು ಇಂಪೋರ್ಟೆಡ್ ವೆರೈಟೀಸ್. ಇದೆಲ್ಲ ಇದೂ ಒಂದು ಪೇರ್ ಐತೆ. ಇದೂ ಒಂದು ಪೇರ್ ಐತೆ ನಿಮಗೆ. ಇದು ಬ್ಲೂ ಶೇಡಲ್ಲಿ ಬರುತ್ತೆ, ಅದು ಗ್ರೀನ್ ಶೇಡಲ್ಲಿ ಬರುತ್ತೆ. ಇದು ಒಂದು ಅವತಾರ್ ವೆರೈಟಿ. ಈ ವೆರೈಟಿ ಸ್ಪೆಷಾಲಿಟಿ ಏನು ಸರ್?
ಇದು ಅವತಾರ್ ಮೂವಿ ಬಂತು, ಇಲ್ಲ ಅದಾದ್ಮೇಲೆ ಇಂದ ಇದು ಜೆನೆಟಿಕಲಿ ಮಾಡಿಫೈಡ್ ಫಿಶ್, ಒರಿಜಿನಲ್ ಇಲ್ಲ ಇದು. ಓಕೆ. ಇದು ಜೆನೆಟಿಕಲಿ ಮಾಡಿಸಿರೋದು ಕಲರ್ ಪ್ಯಾಟರ್ನ್ ಇದೆ. ಇದಕ್ಕೆ ಮೇಲೆ ಬಾಡಿ ಮೇಲೆ ಡಾಟ್ಸ್ ಬರುತ್ತೆ ನೋಡಿ, ಇದ್ರಲ್ಲಿ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಬಾಡಿ ಮೇಲೆ ಏನ್ ಡಾಟ್ಸ್ ಐತೆ ನಿಮ್ಗೆ, ಓಕೆ. ಅದು ನಿಮ್ಗೆ ಅವತಾರ್ ಮೂವಿ ಮೇಲೆ ಮಾಡಿರೋದು ಇದಕ್ಕೆ. ಸೊ ಇದರದ್ದು ಪ್ರೈಸ್ ರೇಂಜ್ ಎಷ್ಟು ಬೀಳುತ್ತೆ? ಇದು ನಿಮ್ಗೆ 3200 ಆಗುತ್ತೆ ಪೇರ್. ಇದು ಬಂದು ಬರೂನ್ಜಾ ವೆರೈಟಿ ಅಂತಾರೆ. ಓಕೆ. ಇದರಲ್ಲಿ ರೆಡ್ನೆಸ್ ಪಿಚ್ ರೆಡ್ ಆಗಿರುತ್ತೆ, ಡಾರ್ಕ್ ಇರುತ್ತೆ ಜಾಸ್ತಿ ರೆಡ್. ಇದು ಇದೂ ಎಕ್ಸಾಟಿಕ್ ವೆರೈಟಿಯಲ್ಲಿ ಬರುತ್ತೆ. ಇದರಲ್ಲಿ ಫುಲ್ ರೆಡ್ ಬರುತ್ತೆ, ಬ್ಲೂ ಮಿಕ್ಸ್ ಬರುತ್ತೆ ಇದರಲ್ಲಿ. ಇದು ಪೇರ್ ಬಂದ್ಬಿಟ್ಟು ನಿಮ್ಗೆ 2500 rupees ಆಗುತ್ತೆ ಪೇರ್. ಇದು ಸ್ಪೆಷಾಲಿಟಿ ರೆಡಿ ಟು ಬ್ರೀಡ್ ಪೇರು. ಇದೆಲ್ಲ ಜಾಪನೀಸ್, ಇದು ಜಾಪನೀಸ್ ವೆರೈಟಿ. ಇದು ಓಕೆ. ಜಪಾನಿಂದ ಬಂದಿರೋದು ವೆರೈಟಿ. ಇದು ರೆಡ್ ಗ್ಯಾಲಕ್ಸಿ ಅಂತಾರೆ, ಇದು ರೆಡ್ ಗೋಲ್ಡ್ ಗ್ಯಾಲಕ್ಸಿ ಅಂತಾರೆ. ಇದು ಮೇಲ್ ಫಿಮೇಲು. ಇದು ನಿಮ್ಗೆ ಫುಲ್ ರೆಡ್ ಇರುತ್ತೆ ಬಾಡಿ ಮೇಲೆ ಬ್ಲೂ ಶೇಡ್ಸ್ ಬರುತ್ತೆ. ಇದು ಎಕ್ಸಾಟಿಕ್ಸ್, ಇವೆಲ್ಲ ಕಾಮನ್ಲಿ ಬರೋದ್ ಕಲೆಕ್ಷನ್ಸ್ ಇಲ್ಲ. ಇದೆಲ್ಲ ಎಕ್ಸಾಟಿಕ್ ವೆರೈಟಿಯಲ್ಲಿ ಮೇಲ್ ಫಿಮೇಲ್ ಎರಡೂ ಸಿಗುತ್ತೆ ನಿಮಗೆ ಇದ್ರಲ್ಲಿ ಕಲೆಕ್ಷನ್ಸ್ ಆಯಿತು ಸುಮಾರು ವೆರೈಟಿ ಇದರಲ್ಲಿ. ಇದು ಪೇರ್ ನಿಮ್ಗೆ ಇದು 2300 rupees ಆಗುತ್ತೆ. ಇದು ಬ್ಲ್ಯಾಕ್ ಕ್ರೌನ್ ಟೈಲ್ಸ್. ಇದು ಈ ಕಲರ್ಸ್ ಎಲ್ಲ ಸ್ವಲ್ಪ ಎಕ್ಸಾಟಿಕ್ ಕಲರ್ಸ್. ಇದು ರೆಗ್ಯುಲರ್ ಬರಲ್ಲ ಈ ಕಲರ್ಸ್ ಎಲ್ಲ. ನಿಮಗೆ ಕಲರ್ ಕಾನ್ಸೆಪ್ಟ್ ಎಲ್ಲ ರೆಗ್ಯುಲರ್ ಬರೋದು ವೆರೈಟೀಸ್ ಎಲ್ಲ. ಕಿಂಗ್ ಕ್ರೌನ್ ಟೈಲ್ ಬ್ರೀಡಲ್ಲಿ ಬರುತ್ತೆ. ಇದರ ಪ್ರೈಸ್ ಎಷ್ಟು ಸರ್? ಇದು ನಿಮಗೆ 450 ಆಗುತ್ತೆ. ಇದು ಸರ್ ಮೇನ್ ಆಗಿ ಮೇಲು ಫಿಮೇಲ್ ಹೇಗೆ ಐಡೆಂಟಿಫೈ ಮಾಡೋದು? ಇದರಲ್ಲಿ ಸ್ವಲ್ಪ ಅಭ್ಯಾಸ ಆಗಿಬಿಟ್ರೆ ಈಸಿ ಟು ಐಡೆಂಟಿಫೈ. ಯಾಕಂದ್ರೆ ಮೇಲ್ಗೆ ಫಿನ್ಸ್ ದೊಡ್ಡದಿರುತ್ತೆ, ಫಿಮೇಲ್ಗೆ ಚಿಕ್ಕದಾಗಿ. ಎಕ್ಸಾಂಪಲ್ ಇವಾಗ ಇದು ರೆಡ್ ಹಾಫ್ ಫೂನ್ ಐತೆ ಇಲ್ಲಿ. ಓಕೆ. ಇದು ರೆಡ್ ಹಾಫ್ ಫೂನು, ಇದು ಮೇಲು. ಇದು ರೆಡ್ ಹಾಫ್ ಫೂನ್ ಮೇಲ್. ಇದು ಓಕೆ. ಇದ್ರದ್ದು ಫೀಮೇಲು. ಇದು ಫೀಮೇಲ್. ಇದು ರೆಡ್ ಹಾಫ್ ಫೂನ್ ಫೀಮೇಲ್. ಅದರಿಂದ ಕ್ವಾಲಿಟಿಯಲ್ಲಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಎಕ್ಸಾಂಪಲ್ ಇವಾಗ ರೆಡ್ ಆಯಿತು, ಇದು ಬಂದು ಮಸ್ಟರ್ಡ್ ಗ್ಯಾಸು. ಇದು ಮಸ್ಟರ್ಡ್ ಗ್ಯಾಸ್ ಮೇಲ್. ಇದು ಮಸ್ಟರ್ಡ್ ಗ್ಯಾಸ್ ಮೇಲ್ ಬರುತ್ತೆ. ಇದ್ರದ್ದು ಫೀಮೇಲ್. ಇದು ಮಸ್ಟರ್ಡ್ ಗ್ಯಾಸ್ ಫೀಮೇಲ್. ಇದು ಆ ಥರ ಫೀಮೇಲ್ಸ್ ಇದಲ್ಲಿ ಗೊತ್ತಾಗುತ್ತೆ. ಪ್ಲಕೆಟ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಾಗೋಕ್ಕೆ. ಪ್ಲಕೆಟ್ಸಲ್ಲಿ ಸ್ವಲ್ಪ ಅಭ್ಯಾಸ ಆಗಬೇಕು. ಎಕ್ಸಾಂಪಲ್ ಇವಾಗ ನಿಮ್ಗೆ ತೋರಿಸಿದೆ. ಇದು ಬಂದು ಸಮುರಾಯ್ ಪ್ಲಕೆಟು. ಓಕೆ. ಇದು ಸಮುರಾಯ್ ಪ್ಲಕೆಟ್ ಫೀಮೇಲು. ಅದೊಂದು ಸ್ವಲ್ಪ ಅಭ್ಯಾಸ ಆಗಬೇಕು ಗೊತ್ತಾಗುತ್ತೆ ನಿಮಗೆ. ಸರ್ ಈಗ ಬಿಗಿನರ್ಸ್ಗೆ ಯಾವ ವೆರೈಟಿ ಆಫ್ ಬೆಟಾ ಫಿಶ್ ರೆಕಮೆಂಡ್ ಮಾಡ್ತೀರಾ? ಬಿಗಿನರ್ಸ್ ಜಾಸ್ತಿ ಜನ ಏನು ಮಾಡ್ತಾರೆ, ಬಿಗ್ ಫಿನ್ ವೆರೈಟಿಗೆ ಹೋಗ್ತಾರೆ. ಬಿಗ್ ಫಿನಲ್ಲಿ ಒಂದು ಇಶ್ಯೂ ಏನಂದರೆ ಅದಕ್ಕೆ ಜಾಸ್ತಿ ಜಾಗ ಇರಬಾರ್ದು. ಎಕ್ಸಾಂಪಲ್ ಇದೆಲ್ಲ ಬೆಳೆಯೋದೆಲ್ಲ ಆಲ್ಮೋಸ್ಟ್ ನಿಮಗೆ 2-3 ಲೀಟರ್ಸಲ್ಲಿ ಹುಟ್ಟತ್ತೆ. ಹುಟ್ಬಿಟ್ಟಾದ್ಮೇಲೆ ಅವ್ರು 100 ಲೀಟರ್ಸಲ್ಲಿ ದೊಡ್ಡ ಟ್ಯಾಂಕ್ಸಲ್ಲಿ ಹಾಕಿ ಗ್ರೋ ಅಪ್ ಮಾಡ್ತಾರೆ. ಗ್ರೋನ್ ಅಪ್ ಆದಮೇಲೆ ಅದು ಕಂಡೀಷನಿಂಗ್ ಆಗಿ ಸೈಜ್ ಬೆಳೆಯೋವರೆಗೂ ಫಿನ್ಸು 250-300 ml ವಾಟ್ರಲ್ಲಿ ಇಕ್ತಾರೆ ಅವರು. ಅದರಿಂದ ಏನಾಗುತ್ತೆ, ಫಿಶಸ್ ಅಡ್ಯಾಪ್ಟಿವ್ ಆಗಿಬಿಟ್ಟಿರುತ್ತೆ. ಎಷ್ಟು 300 ml 300-400 ml ವಾಟರ್ ಕೆಪಾಸಿಟಿಗೆ. ನೀವು ಅದು ತೆಗಿದ ತಕ್ಷಣ ನೀವು 10 ಲೀಟರು 12 ಲೀಟರ್ಸ್ ಟ್ಯಾಂಕಲ್ಲಿ ದೊಡ್ಡ ಟ್ಯಾಂಕಲ್ಲಿ ಆಗಿಬಿಟ್ರೆ ಫಿಶ್ ಏನಾಗುತ್ತೆ, ಖುಷಿ ಇರುತ್ತೆ ಒಂದು ತಿಂಗಳು. ಅದಾದ್ಮೇಲೆ ಏನಾಗುತ್ತೆ, ಸ್ಟಾಮಿನಾ ಇರಲ್ಲ. ಯಾಕಂದ್ರೆ ವಾಟರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಹೋಗ್ತಾ ಹೋಗ್ತಾ ಫಿಶ್ ವೀಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸಿಂಪ್ಟಮ್ಸ್ ಏನು, ಒಂದ್ ಕಡೆಯಲ್ಲಿ ಕುತ್ಕೊಳ್ಳುತ್ತೆ, ಬರೀ ಊಟಕ್ಕೆ ಬರುತ್ತೆ, ಇಲ್ಲಾಂದ್ರೆ ಆಕ್ಸಿಜನ್ ಮೇಲೆ ಬರುತ್ತೆ, ಓಡಾಡಲ್ಲ. ಹಾಫ್ ಒನ್ಸಲ್ಲಿ ಏನು ಇಶ್ಯೂ ಅಂದ್ರೆ ಬರೀ 2-3 ಲೀಟರ್ಸ್ ವಾಟರ್ ಕೆಪಾಸಿಟಿಯಲ್ಲಿ ಪ್ಲೇನ್ ಟ್ಯಾಂಕಲ್ಲಿ ಇಕ್ಕಿದ್ರೆ ಲೈಫ್ ಚೆನ್ನಾಗಿ ಬರುತ್ತೆ ಹಾಫ್ ಒನ್ಸಲ್ಲಿ. ಇನ್ನೊಂದೇನಂದ್ರೆ ಅದು ಅಭ್ಯಾಸ ಆಗಾದ್ಮೇಲೆ ಪ್ಲಕೆಟ್ ವೆರೈಟಿ ಬೆಸ್ಟ್. ಸರ್ ನೀವು ಬೆಟಾ ಫಿಶ್ ಮೇಂಟೈನ್ ಮಾಡೋಕೆ ಡಿಫಿಕಲ್ಟ್ ಅಂತ ಹೇಳ್ತೀರಾ? ಬೆಟಾ ಫಿಶ್ ಮೇಂಟೆನೆನ್ಸ್ ಗೊತ್ತಾಗ್ಬಿಟ್ರೆ ತುಂಬಾ ಈಸಿ. ಅದಕ್ಕೆ ಏನು ಅವಶ್ಯಕತೆ ಇರಲ್ಲ. ಬರೀ ಸ್ವಲ್ಪ ಕಂಡೀಷನ್ ಆಗಿರೋದು ಆಲ್ಮಂಡ್ ಲೀಫ್ ವಾಟರು, ಪ್ಲೇನ್ ಟ್ಯಾಂಕ್ ಹಾಫ್ ಒನ್ಸ್ಗೆ. ಪ್ಲಕೆಟ್ಸ್ಗೆ ನೀವು ಏನು ಯಾವ ಥರ ಸೆಟಪ್ ಅಲ್ಲಿ ಬೇಕಾದ್ರೂ ಇಕ್ಬೋದು. ಸರ್ ಬೆಟಾ ಫಿಶ್ಗೆ ಮಿನಿಮಮ್ ಟ್ಯಾಂಕ್ ಸೈಜ್ ಎಷ್ಟಿರಬೇಕು? ಬೆಟಾ ಫಿಶ್ಗೆ ಮಿನಿಮಮ್ 6x8 ಇಂಚ್ ಟ್ಯಾಂಕ್ ಇಂದ ಸಾಕು ಹಾಫ್ ಒನ್ ವೆರೈಟೀಸ್ಗೆ. ಪ್ಲಕೆಟ್ ವೆರೈಟಿ ಆರಾಮಾಗಿ ನೀವು 2 feet ವರೆಗೂ ಇಕ್ಬೋದು ಪ್ಲಕೆಟ್. ಆಮೇಲೆ ಫೀಮೇಲ್ಸ್ ಎಲ್ಲ ನೀವು ಕಂಬೈಂಡ್ ಆಗಿ ಇಕ್ಬೋದು ಫೀಮೇಲ್ಸ್ ಎಲ್ಲ. ಸರ್ ಈಗ ಕಸ್ಟಮರ್ ಬರ್ತಾರೆ, ನಾನು ಬೆಟಾ ಫಿಶ್ ಬೌಲಲ್ಲಿ ಸಾಕ್ಬೋದಾ ಅಂತ ಕೇಳ್ತಾರೆ. ಫಸ್ಟ್ ಪ್ರಿಫರೆನ್ಸ್ ನಾವು ಬೇಡ ಅಂತೀವಿ, ಅದಾದ್ಮೇಲೆ ಅವ್ರ ಇಷ್ಟ. ನಾವಂತೂ ಓಪನ್ ಹೇಳ್ಬಿಡ್ತೀವಿ ಸೂಟಬಲ್ ಆಗತ್ತೆ ಇಲ್ವಾ ಅಂತ. ಯಾಕಂದ್ರೆ ಬೌಲಲ್ಲಿ ನಾವು ಯಾಕೆ ಬೇಡ ಅನ್ನೋದಾದ್ರೆ, ಬೌಲ್ ಸಿಂಗಲ್ ಗ್ಲಾಸ್ ಇಂದ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಅದಲ್ಲಿ ಕ್ಲಾರಿಟಿ ಹೊಟ್ಟೋಗ್ಬಿಡುತ್ತೆ. ಎಕ್ಸಾಂಪಲ್ ಪವರ್ ಸ್ಪೆಕ್ಸ್ ನಾವು ಯಾರ್ದಾದ್ರೂ ಹಾಕೊಂಡ್ರೆ ನಮ್ಗೆ ಹೆಂಗ್ ಡಿಫಿಕಲ್ಟಿ ಆಗುತ್ತೆ, ಸೇಮ್ ಡಿಫಿಕಲ್ಟಿ ಬೀಟಾಸ್ಗೂ ಫೇಸ್ ಆಗುತ್ತೆ ಬೌಲಲ್ಲಿ. ನಮ್ಮ ಪ್ರಿಫರೆನ್ಸ್ ಅಷ್ಟು ಬೀಟಾಸ್ಗೆ ನಾವು ಬೌಲ್ ಪ್ರಿಫರ್ ಮಾಡಲ್ಲ. ಸರ್ ಬೆಟಾ ಫಿಶ್ಗೆ ಹೀಟರ್ ಕಂಪಲ್ಸರಿನಾ? ಬೇಡ, ಏನೋ ಅವಶ್ಯಕತೆ ಇಲ್ಲ. ಟೆಂಪರೇಚರ್ ಮೇಂಟೈನ್ ಆಗಿಬಿಟ್ರೆ ಒಂದ್ಸತಿ ಬೀಟಾ ಟೆಂಪರೇಚರ್ ಸೆಟ್ಲ್ ಆಗಿಬಿಟ್ರೆ ಆಮೇಲೆ ಏನೋ ಅವಶ್ಯಕತೆ ಇರಲ್ಲ. ಸರ್ ಫಿಲ್ಟರ್ ಬಗ್ಗೆ ಏನಕ್ಕೆ ಹೇಳಕ್ ಇಷ್ಟಪಡ್ತೀರಾ? ಬೀಟಾಸ್ಗೆ ಏನೋ ಅವಶ್ಯಕತೆ ಇರಲ್ಲ. ಫಸ್ಟ್ ಕಂಡೀಷನಿಂಗ್ ಸೀಸನ್ ಆಗಿರೋದು ನೀರು ಯೂಸ್ ಮಾಡ್ಕೊಳ್ಳಿ. ಸೀಸನ್ ಅಂದ್ರೆ ಏನು 24 hour ಮುಂಚೆ ನೀರು ಹಿಡಿದು ಇಟ್ಕೊಂಡು
ಆಲ್ಮಂಡ್ ಲೀಫ್ ಸ್ವಲ್ಪ ಹಾಕ್ಬಿಟ್ಟು ಇಕ್ಬಿಡಿ. ಅದು ಆರೋ ವಾಟರ್ ಇದ್ರೆ ಸ್ವಲ್ಪ ಉಪ್ಪು ಪ್ಯಾಕೆಟ್ ಮಾಡಿ, ಇಲ್ಲ ಅಂದ್ರೆ ಏನೋ ಅವಶ್ಯಕತೆ ಇರಲ್ಲ. ಯಾಕೆ ಅಂದ್ರೆ ಇದು ಕ್ಲೋರಿನ್ ಇದ್ರೆ ಸ್ವಲ್ಪ ಕಾವೇರಿ ನೀರಲ್ಲಿ ಕ್ಲೋರಿನ್ ಬರುತ್ತೆ, ಅದಕ್ಕೋಸ್ಕರ 24 hour ನಾನು ವಾಟರ್ ಕಂಡೀಷನಿಂಗ್ ಹೇಳೋದು. ಸರ್ ಬೆಟಾ ಫಿಶ್ ಟ್ಯಾಂಕ್ ಅಲ್ಲಿ ಪ್ಲಾಂಟ್ಸ್ ಇದ್ರೆ ಬೆಟರಾ? ಪ್ಲಾಂಟ್ ವೆರೈಟಿ ಬಂದು ಪ್ಲಕೆಟ್ಸ್ ಜೊತೆ ಪ್ಲಾಂಟ್ ಸಿಕ್ಕಿ, ನೀವು ಪ್ಲಕೆಟು ಕಂಬೈನ್ ಫಿಮೇಲ್ ಇಕ್ತಿರಲ್ಲ ಅದಕ್ಕೆಲ್ಲ ಪ್ಲಾಂಟ್ ಸಿಕ್ಕಿ ನೋ ಇಶ್ಯೂ, ಆರಾಮಾಗಿರುತ್ತೆ. ಸರ್ ಮತ್ತೆ ಗ್ರಾವೆಲ್ ಇಂಪಾರ್ಟೆಂಟಾ? ಏನು ಅವಶ್ಯಕತೆ ಇಲ್ಲ. ಗ್ರಾವೆಲ್, ನ್ಯಾಚುರಲ್ ಗ್ರಾವೆಲ್ ನನ್ನ ಸಜೆಷನ್. ಆರ್ಟಿಫಿಷಿಯಲ್ ಗ್ರಾವೆಲ್ ಹೆಂಗಂದ್ರೆ ಸ್ಯಾಂಡ್ ಇರುತ್ತೆ, ಅದು ರಾಕ್ಸ್ ಐತೆ, ಅದಲ್ಲೆಲ್ಲ ಏನಾಗುತ್ತೆ ಪ್ಲೇನ್ ಟ್ಯಾಂಕಲ್ಲಿ ಇಕ್ಕಿದ್ರೆ ಅದು ವಾಟರ್ ಸೈಕಲ್ ಆಗಲ್ಲ, ಅದರಿಂದ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನನ್ನ ಸಜೆಷನ್ ಏನಂದ್ರೆ ಗ್ರಾವೆಲ್ ಇಕ್ತಾ ಇದ್ದೀರಾ ಅಂದ್ರೆ ಫಿಲ್ಟರ್ ಇಕ್ಬೇಕು. ಫಿಲ್ಟರ್ ಇಕ್ತಾ ಇದ್ರೆ ಅಂದ್ರೆ ಸ್ವಲ್ಪ ದೊಡ್ಡ ಸ್ಪೇಸ್ ಬೇಕು. ಬೀಟಾ ಫೀಡ್ ಮಾಡೋದಿದೆ, ಬ್ಲಡ್ ವರ್ಮ್ಸ್ ನಮ್ಮ ಬೀಟಾ ಫೀಡಿಂಗ್ ಇದು. ಆಮೇಲೆ ಫೈಟರ್ಸ್, ಇದು ನಾರ್ಮಲ್ ಫಿಶಸ್ಗೂ ನಾವು ಟೆಟ್ರಾ ವೆರೈಟಿ ಫೀಡ್ ಹಾಕ್ತೀವಿ. ಇದರಲ್ಲಿ ನಿಮಗೆ ಹೈ ಪ್ರೋಟೀನ್ ಫೀಡ್ ಯೂಸ್ ಮಾಡ್ತೀವಿ ನಾವು. ಇದೆ ನಾರ್ಮಲ್ ಫುಡ್ಸ್, ಲೋಕಲ್ ಫೀಡ್ ಯಾವುದು ಫೀಡ್ ಮಾಡಲ್ಲ ನಾವು. ನಮ್ದೆಲ್ಲ ಇದೇ ಫೀಡಿಂಗ್ ಇರುತ್ತೆ. ಬೀಟಾಸ್ಗೂ ಬ್ಲಡ್ ವರ್ಮ್ಸೇ ಫೀಡ್ ಮಾಡ್ತೀವಿ. ಆಮೇಲೆ ಪೆಲೆಟ್ಸ್ ಸಜೆಸ್ಟ್ ಮಾಡೋದು ನಾವು, ಇದು ಮೈಕ್ರೋ ಪೆಲೆಟ್ಸ್ ಬರುತ್ತೆ. ಇದಲ್ಲೆಲ್ಲ ನಿಮ್ಮ ಚಾನಲ್ ಯಾರು ಬಂದ್ರು ಈ ಫುಡ್ ಮೇಲೆ ನಾನು 20% ಡಿಸ್ಕೌಂಟ್ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಮತ್ತೆ ಬೆಟಾಗೆ ಬೆಸ್ಟ್ ಫುಡ್ ಯಾವ್ದು ಅಂತ ಹೇಳ್ತೀರಾ? ಬ್ಲಡ್ ವರ್ಮ್ಸ್ ಬೆಸ್ಟ್, ಫಸ್ಟ್ ಪ್ರಿಫರೆನ್ಸ್ ಬ್ಲಡ್ ವರ್ಮ್ಸ್. ಫ್ರೀಸರ್ ಇದ್ರೆ, ಇಲ್ಲ ಅಂದ್ರೆ ಈ ಪೆಲೆಟ್ಸ್, ಮೈಕ್ರೋ ಪೆಲೆಟ್ಸ್ ಬೆಸ್ಟ್. ನಾನು ಫೀಡಿಂಗ್ ಹಾಕೋದು ತೋರಿಸ್ಕೊಡ್ತೀನಿ. ನಾನು ಬ್ಲಡ್ ವರ್ಮ್ಸ್ ಡೈಲಿ ಫೀಡ್ ಮಾಡೋದು ಇವ್ರಿಗೆ. ನೋಡಿ ಫಿಶಸ್ ಹೆಂಗ್ ಅಟ್ರಾಕ್ಟ್ ಆಗುತ್ತೆ, ಹೆಂಗ್ ತಿನ್ನತ್ತೆ ನೋಡಿ. ವೇಸ್ಟ್ ಮಾಡಲ್ಲ ಫಿಶಸ್. ಇಷ್ಟು ಡೈಲಿ ಟ್ವೈಸ್ ಹಾಕೊಳ್ಳಿ ಫೀಡ್. ನೀವು ಇಷ್ಟು ಹಾಕೊಂಡ್ರೆ ಏನಾಗುತ್ತೆ, ಫಿಶಸ್ ಹೆಲ್ತಿ ಆಗಿರುತ್ತೆ, ಬ್ಲಡ್ ವರ್ಮ್ಸ್ ಅಲ್ಲಿ ಆಕ್ಟಿವ್ ಆಗಿರುತ್ತೆ. ನಮ್ಮ ಅಂಗಡಿಗೆ ಬಂದು ನೋಡ್ಬೋದು ನೀವು, ಫಿಶಸ್ ವೀಕ್ ಇರಲ್ಲ ಯಾವುದು. ಎಲ್ಲದಕ್ಕೆ ನಾವು ಬ್ಲಡ್ ವರ್ಮ್ಸ್ ಹಾಕ್ತೀವಿ, ಎಲ್ಲ ಖುಷಿಯಿಂದ ತಿನ್ನತ್ತೆ. ಯಾವ ಮೀನು ತಿಂತಾ ಇಲ್ಲ ಅಂತಿಲ್ಲ, ಎಲ್ಲ ಮೀನುಗಳು ಹಾಕಿದ್ರೆ ನೀವು ಇರೋದು 150-200 ಮೀನು ಇರುತ್ತೆ, ಎಲ್ಲ ಮೀನು ಖುಷಿಯಾಗಿ ತಿನ್ನತ್ತೆ ಊಟ. ಇದು ಇಲ್ಲ ಐತೆ ನೋಡಿ ಬ್ಲಡ್ ವರ್ಮ್ಸ್. ಇದು ಫ್ರೋಸನು, ಇದು ಬ್ಲಡ್ ವರ್ಮ್ಸ್ ಫೀಡ್. ಆರಾಮಾಗಿ ನೀವು ಯಾವ ಫಿಶ್ಗೂ ಹಾಕ್ತಿರೋ ಎಲ್ಲ ಫಿಶಸ್ ತಿನ್ನತ್ತೆ, ಅದೇ ಅಂತಿಲ್ಲ ನೋಡಿ. ಎಲ್ಲ ಫಿಶಸ್ ತಿನ್ನತ್ತೆ. ಊಟ ನೀವು ಚೆನ್ನಾಗಿ ಹಾಕಿದ್ರೆ ಯಾಕೆ ಮೀನುಗಳು ತಿನ್ನಲ್ಲ? ಊಟ ಚೆನ್ನಾಗಿ ಹಾಕೋಕ್ಕೆ ಟ್ರೈ ಮಾಡಿ ಅಷ್ಟೇ. ನನ್ನ ಸಜೆಷನ್ನು ಬೆಸ್ಟ್ ಫೀಡು, ಬೆಸ್ಟ್ ಕ್ವಾಲಿಟಿ ಮೇಂಟೈನ್ ಆಗುತ್ತೆ, ಬೆಸ್ಟ್ ಫಿಶಸ್ಸು ಇರುತ್ತೆ, ಹೆಲ್ತಿ ಆಗಿರುತ್ತೆ ನೋಡಿ. ಇದೆಲ್ಲ ಯಾವ್ದು ಫಿಶ್ಗೂ ಹಾಕಿದ್ರು ನೀವು ತಿನ್ನಲ್ಲ ಅಂತಿಲ್ಲ, ಎಲ್ಲ ಫಿಶ್ಗಳು ಓಡ್ ಬರುತ್ತೆ, ಓಡ್ ಬಂದ್ಬಿಟ್ಟು ತಿನ್ನತ್ತೆ ನಿಮ್ಗೆ. ಎಲ್ಲ ಫಿಶಸ್ಸು ಫೀಡ್ ತಿನ್ನತ್ತೆ. ಬ್ಲಡ್ ವರ್ಮ್ಸು ನನ್ನ ಸಜೆಷನ್ ಬೆಸ್ಟ್ ಯಾವಾಗಲೂ ಫೀಡು. ಅದಿಲ್ಲ ಅಂದ್ರೆ ಪೆಲೆಟ್ಸ್ ಅಭ್ಯಾಸ ಮಾಡ್ಕೊಳ್ಳಿ ಸರ್. ಮತ್ತೆ ಬೆಟಾ ಫಿಶ್ಗೆ ನೀವು ಲೈವ್ ಫುಡ್ ರೆಕಮೆಂಡ್ ಮಾಡ್ತೀರಾ? ಲೈವ್ ಫುಡ್ ಸೋರ್ಸ್ ಇದ್ರೆ ಬೆಸ್ಟ್, ಇಲ್ಲ ಅಂದ್ರೆ ನಾವು ಇಲ್ಲದಕ್ಕೋಸ್ಕರ ಇದು ಫ್ರೋಸನ್ ಬ್ಲಡ್ ವರ್ಮ್ಸ್ ಮಾಡ್ತಾ ಇರೋದು ನಾವು. ಸರ್ ಫೀಡಿಂಗ್ ಸ್ಕೆಡ್ಯೂಲ್ ಹೇಗಿರ್ಬೇಕು, ಅಂದ್ರೆ ಎಷ್ಟು ಟೈಮ್ಸ್ ಫೀಡ್ ನೋಡಿ? ಫಸ್ಟ್ ಆಫ್ ಆಲ್ ನಾರ್ಮಲ್ ನೀವು ಇಕ್ತಾ ಇದ್ದೀರಾ ಅಂದ್ರೆ 2 times ಫೀಡ್ ಮಾಡಿ. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಪೆಲೆಟ್ಸ್ ಆಗ್ತಾ ಇದ್ದಾರೆ ಅಂದ್ರೆ 4 pellets ಬೆಳಗ್ಗೆ, 4 pellets ಈವ್ನಿಂಗು. ಬ್ಲಡ್ ವರ್ಮ್ಸ್ ಹಂಗೆ, ಬ್ಲಡ್ ವರ್ಮ್ಸ್ ಒಂದು 4-5 ಬ್ಲಡ್ ವರ್ಮ್ಸ್ ಮಾರ್ನಿಂಗು ಈವ್ನಿಂಗು. ನೀವು ಬ್ರೀಡಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಂಡೀಷನಿಂಗ್ ಫೀಡ್ ಬೇರೆದ್ ಬರುತ್ತೆ, ಅದು 3 to 4 times ಡೈಲಿ ಫೀಡ್ ಮಾಡೋದಿರುತ್ತೆ. ಯಾಕಂದ್ರೆ ಮೇಲ್ಗೆ ಸ್ಟಾಮಿನಾ ಬೇಕು. 1 ವಾರ ವಿತೌಟ್ ಫುಡ್ ಮೇಲ್ ಇರುತ್ತೆ, ಅದಕ್ಕೋಸ್ಕರ ಸ್ಟಾಮಿನಾಗೋಸ್ಕರ ನೀವು ಕಂಡೀಷನಿಂಗ್ ಫೀಡ್ ಮಾಡಬೇಕು ಅದಕ್ಕೆ. ಸರ್ ಒಂದು ಬೆಟಾ ಫಿಶ್ ಅಲ್ಲಿ ಓವರ್ ಫೀಡಿಂಗ್ ಆದಾಗ ಎಫೆಕ್ಟ್ ಏನಾಗುತ್ತೆ? ಸ್ಟಮಕ್ ಬೋಲ್ಡ್ ಇನ್ಫೆಕ್ಷನ್ ಬರುತ್ತೆ, ಅದರಲ್ಲಿ ಸ್ವಿಮ್ ಬ್ಲಾಡರ್ ಎಫೆಕ್ಟ್ ಆಗಿಬಿಡುತ್ತೆ. ಸ್ಟಮಕ್ ಬೋಲ್ಡ್ಗೆ ಮೆಡಿಸಿನ್ ಸಿಗಲ್ಲ ನಿಮಗೆ ಬೇಗ. ಆಮೇಲೆ ಸ್ಲಿಮ್ ಬ್ಲಾಡರ್ ಇಶ್ಯೂಗೆ ಅದಕ್ಕೂ ಸ್ವಲ್ಪ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ, ಓವರ್ ಫೀಡಿಂಗ್ ಇಂದ ಆಗುತ್ತೆ. ಸರ್ ಈಗ ಕಾಮನ್ ಮಿಸ್ಟೇಕ್ಸ್ ಬಗ್ಗೆ ನೀವು ಹೇಳ್ತಿದ್ರಿ, ಬೆಟಾಸು ಯಾಕೆ ಅರ್ಲಿ ಆಗಿ ಸಾಯುತ್ತೆ? ಅದು ಮೇನ್ ವಾಟರ್ ಪ್ಯಾರಾಮೀಟರ್ ಮೇಂಟೈನ್ ಮಾಡಲ್ಲ. ನಾನು ಹೇಳ್ದೆ ಇಲ್ಲ, 24 hour ಮುಂದೆ ವಾಟರ್ ಕಂಡೀಷನಿಂಗ್ ಮಾಡಿ ಯೂಸ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ವಾಟರ್ ಚೇಂಜ್ ಡೈರೆಕ್ಟ್ ಆಗಿ ಮಾಡ್ತಾರೆ. ನಾನು ಅದು ಯಾಕೆ ಅವಾಯ್ಡ್ ಮಾಡ್ತೀನಿ ಅಂದರೆ, ಎಕ್ಸಾಂಪಲ್ ನೋಡ್ಕೊಳ್ಳಿ, ಬೀಟಾಸು ಮೇನ್ ಬಂದು ನೀರೇ. ಇವಾಗ ಟೋಟಲ್ ನೀರು ಸಡನ್ ಆಗಿ ಚೇಂಜ್ ಆಗಿಬಿಟ್ರೆ ಅದರದ್ದು pH ಲೆವೆಲ್ ಡಿಫ್ರೆಂಟ್ ಆಗಿರುತ್ತೆ, ನೀವು ಟ್ಯಾಂಕಲ್ಲಿ ಇಟ್ಟಿರೋದು ಮೀನ್ದು pH ಲೆವೆಲ್ ಡಿಫ್ರೆಂಟ್ ಆಗಿರುತ್ತೆ. ಸಡನ್ ವಾಟರ್ ಚೇಂಜಲ್ಲಿ ಏನಾಗುತ್ತೆ, ಮೀನಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದ ಮೀನಿಗೆ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್ ಒಂದು ಬೆಟಾ ಪೆಟ್ ಓನರ್ ಆಗಿ ಒಬ್ರು ಏನ್ ಫ್ಯಾಕ್ಟರ್ಸ್ ನ ಕಂಪಲ್ಸರಿಯಾಗಿ ಅವಾಯ್ಡ್ ಮಾಡಬೇಕು? ಅವಾಯ್ಡ್ ಮಾಡೋ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಪೆಬಲ್ಸ್ ಹಾಕ್ಬಾರ್ದು ಕೆಳಗಡೆ. ಹಾಫ್ ಒಂದು ಸಿಗ್ತಾ ಇದ್ದೀರಾ ಅಂದರೆ ವಿತೌಟ್ ಫಿಲ್ಟರ್ ಪೆಬಲ್ಸು, ಸ್ಯಾಂಡ್ಸ್ ಅದೆಲ್ಲ ಏನು ಯೂಸ್ ಮಾಡಬೇಡಿ. ಪ್ಲೇನ್ ಟ್ಯಾಂಕಲ್ಲಿ ಇಕ್ಕಿ. ನಿಮಗೆ ಸೂಟೇಬಲ್ ಆಗ್ತಾ ಇದೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಪ್ಲಕೆಟ್ಸು, ಯಾಕಂದರೆ ಅದು ಸ್ವಲ್ಪ ಹಾರ್ಡಿ ಇರುತ್ತೆ. ಇಲ್ಲ ಸೂಟೇಬಲ್ ಆಗ್ತಾ ಇಲ್ಲ, ಬಿಗ್ ಫಿನ್ಸೇ ನಮ್ಗೆ ಇಷ್ಟ ಐತೆ ಅಂದರೆ ಪ್ಲೇನ್ ಟ್ಯಾಂಕ್ ಇಕ್ಕಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಒಂದು ಕೊಕೊನೆಟ್ ಕೇವ್, ಅನುವಿಯಾ ಪ್ಲಾಂಟ್ ಸಿಂಪಲ್ ಆಗಿ ಸೆಟಪ್ ಇಕ್ಕಿ ಅದಕ್ಕೆ. ಸರ್ ಟಾಪ್ 5 ಟಿಪ್ಸ್ ಫಾರ್ ನ್ಯೂ ಬೆಟಾ ಓನರ್ಸ್. ಬೆಟಾ ಹೋಲ್ಡರ್ಗೆ ಬೆಸ್ಟ್ ಟ್ಯಾಂಕ್ ಫಸ್ಟ್ ಕ್ಲೀನ್ ಚೆನ್ನಾಗಿ ಮಾಡಿ, ವಾಷಿಂಗ್ ಚೆನ್ನಾಗಿ ಮಾಡಿಬಿಟ್ಟು
ಹಳೆ ನೀರು ಯಾವಾಗಲೂ ಸ್ಟೋರ್ಡ್ ಮಾಡಿ ನೀರು ಇಟ್ಕೊಳ್ಳಿ. ನೀವು ವಾಟರ್ ಯಾವಾಗ ಚೇಂಜ್ ಮಾಡ್ತಾ ಇದ್ದಾರೋ 1 ಡೇ ಬಿಫೋರ್ ನೀರು ಹಿಡಿದ್ಬಿಟ್ಟು ಆಲ್ಮಂಡ್ ಲೀಫ್ ಆಗಿಬಿಟ್ಟು ಬಿಟ್ಬಿಡಿ ಅದಲ್ಲಿ. ಯಾಕಂದ್ರೆ ವಾಟರ್ ಚೆನ್ನಾಗಿ ಕಂಡೀಷನಿಂಗ್ ಆಗುತ್ತೆ, ಮೀನ್ ಬೇಗ ಅದ್ರಲ್ಲಿ ಸೂಟೇಬಲ್ ಆಗುತ್ತೆ. ಆಮೇಲೆ ಫೀಡಿಂಗು ನೀವು ಡೈಲಿ 2 ಟೈಮ್ಸ್ ಹಾಕ್ಕೊಂಡ್ರೆ ಬೆಸ್ಟ್, ಆಕ್ಟಿವ್ ಆಗಿರುತ್ತೆ ಬೀಟಾ. ಹಾಫ್ ಸಿಗ್ತಾ ಇದ್ದೀರಾ ಅಂದ್ರೆ ಪ್ಲೇನ್ ಟ್ಯಾಂಕ್ ಸಜೆಸ್ಟ್, ಇಲ್ಲ ಒಂದು ಅನುಬಿಯಾ ಪ್ಲಾಂಟು, ಇಲ್ಲ ಅಂದ್ರೆ ಒಂದು ಮನಿ ಪ್ಲಾಂಟ್ ಇಟ್ಬಿಡಿ ಸಾಕು ಅದಕ್ಕೆ. ಸರ್ ಕೊನೆಗೆ ನಿಮ್ಮ ಶಾಪ್ ಟೈಮಿಂಗ್ಸ್? ನಮ್ಮ ಶಾಪ್ ಮಾರ್ನಿಂಗ್ 10 to 10 o'clock ವರೆಗೂ ಇರುತ್ತೆ. ಓಕೆ, ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ನಿಮಗೆ ಬಿಳೇಕಳ್ಳಿ ಶಾಂತಿನಿಕೇತನ್ ಸ್ಕೂಲ್ ಹತ್ರ ಬರುತ್ತೆ. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ಕಾಂಟ್ಯಾಕ್ಟ್ ನಂಬರ್ 9035944484. ನಿಮ್ಮ ಸ್ಕ್ರೀನ್ ಮೇಲೂ ಬರುತ್ತೆ. ಸರ್ ಈಗ ಕಸ್ಟಮರ್ಸ್ಗೆ ನೀವು ಹೇಗೆ ಪರ್ಚೇಸ್ ಮಾಡ್ಬೋದು ಕಸ್ಟಮರ್ಸ್? ನೋಡಿ, ಕಸ್ಟಮರ್ಸ್ ಆನ್ಲೈನು ಪರ್ಚೇಸ್ ಮಾಡ್ಬೋದು. ನಂದು ಇವಾಗ ಸದ್ಯಕ್ಕೆ ಇವತ್ತು ದಿಲ್ಲಿಗೆ ಹೋಗ್ತಾ ಇತ್ತು ಸ್ವಲ್ಪ ಒಂದು 3 ಪೇರು. ಬ್ಯಾಂಗ್ಳೂರಲ್ಲಿ ಬೇಕಿದ್ರೆ ಪೋರ್ಟರ್ ಮಾಡ್ಕೊಳ್ಬೋದು. ಔಟ್ ಆಫ್ ಬ್ಯಾಂಗ್ಳೂರ್ ಬೇಕಿದ್ರೆ ಕೊರಿಯರ್, ಪ್ರೊಫೆಷನಲ್ ಕೊರಿಯರಲ್ಲಿ ಮಾಡ್ತೀನಿ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲ ನಾನು ಡೆಲಿವರಿ ಆ್ಯಪಲ್ಲಿ ಡೆಲಿವರ್ ಮಾಡ್ತೀನಿ. ನಾರ್ತಲ್ಲಿ ಬೇಕಿದ್ರೆ ನಿಮಗೆ ಥರ್ಮಾಕೋಲ್ ಬಾಕ್ಸಲ್ಲಿ ಹಾಕಿ ಕಳಿಸಿ ಅಂದ್ರೆ ಥರ್ಮಾಕೋಲ್ ಬಾಕ್ಸಲ್ಲೂ ಕಳಿಸ್ತೀವಿ. ಆಲ್ಮೋಸ್ಟ್ ನಮ್ಮ ಕಾಶ್ಮೀರ ಟು ಕನ್ಯಾಕುಮಾರಿ ಎಲ್ಲ ಕಡೆ ಪಾರ್ಸಲ್ಸ್ಗಳು ಆರಾಮಾಗಿ ಹೋಗುತ್ತೆ ನಮ್ಮದು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಫಿಶ್ ಬೌಲ್ ಕನ್ನಡ ಯೂಟ್ಯೂಬ್ ಚಾನಲ್. And even Bangalore Betas, you can search it on YouTube, Instagram and Facebook. Thank you, sir. Yeah.